ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಏನು ನಡೀತಾ ಇದೆ ಅದನ್ನು ನಿಲ್ಲಿಸ್ಬಿಡಿ ಅಂತ ಭಾಳಷ್ಟು ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಏನಿದೆ, ಪ್ರತಿ ತಿಂಗಳು ಬಡ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ರೇಷನ್ ಕಾರ್ಡ್ ಹೊಂದಿರುವ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿಯಾಗಿ ಅಮೌಂಟ್ನ ಕೊಡ್ತಾ ಇದ್ದಾರೆ. ಆದರೆ 2-3 ತಿಂಗಳಿಂದ ಬಹಳಷ್ಟು ಮಂದಿಗೆ ಅಮೌಂಟ್ ಬರಬೇಕಾಗಿದ್ದು ಬಂದಿಲ್ಲ, ಇನ್ನೂ ಪೆಂಡಿಂಗ್ ಇದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಮತ್ತು ಅಮೌಂಟ್ ಬಂದಿಲ್ಲ ಅನ್ನೋ ರೀಸನ್ಸಲ್ಲಿ ಮೈಸೂರಲ್ಲಿ ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ, ಅದನ್ನು ಬಂದ್ ಮಾಡಿಬಿಡಿ, ಅದು ಇರೋದಕ್ಕೆ ಅಲ್ವಾ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡ್ತಿದ್ದೀರಾ, ಎಲ್ಲಾದರೂ ಬೆಲೆ ಜಾಸ್ತಿ ಆಗಿದೆ, ನಮಗೆ ಅಕ್ಕಿ ತೊಗೊಳಕ್ಕಾಗ್ತಿಲ್ಲ, ಬೇಳೆ ತೊಗೊಳೋದಕ್ಕಾಗ್ತಿಲ್ಲ, ಇವಾಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದೀರಾ, ಹಾಲಿನ ದರ ಜಾಸ್ತಿ ಮಾಡಿದ್ದೀರಾ, ಇದನ್ನು ಇರೋದಕ್ಕಿಂತ ಕ್ಯಾನ್ಸಲ್ ಆಗಿಬಿಟ್ರೆ ನಮಗೆ ಎಲ್ಲ ಈ ದರ ಏನಿದೆ ಅದು ಕಮ್ಮಿ ಆಗಬಹುದು. ಈ ದರ ಹೆಚ್ಚು ಮಾಡಿರೋದ್ರಿಂದ ಜನಜೀವನ ಕಷ್ಟ ಆಗ್ತಿದೆ. ನೀವು ಈ ಕಡೆ ರೇಟ್ ಕೂಡ ಜಾಸ್ತಿ ಮಾಡ್ತಿದ್ದೀರಾ, ಆ ಕಡೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಕೊಡ್ತಾ ಇಲ್ಲ. ಇಂಥ ಸಂಪತ್ತಿಗೆ ಯಾಕೆ ಇದನ್ನು ಮಾಡ್ತಿದ್ದೀರಾ, ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಬೃಹತ್ ಪ್ರತಿಭಟನೆನೇ ಮಾಡ್ತಾ ಇದ್ದಾರೆ. ಹೌದು, ಜನಕ್ಕೆ ಹೆಲ್ಪ್ ಆಗಲಿ ಅಂತ ಇವರೇನೋ ಗೃಹಲಕ್ಷ್ಮಿ ಯೋಜನೆ ಅಂತ ಜಾರಿಗೆ ತಂದರು. ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ರೂಪಾಯಿ ಏನಿದೆ ಅದು ಮಿಸ್ ಮಾಡದೆ ಹಾಕ್ತೀವಿ ಅಂತ ಹೇಳಿದರು. ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ, ಲೋಕಸಭಾ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಒಂದೇ ತಿಂಗಳಲ್ಲಿ 2 ಇನ್ಸ್ಟಾಲ್ಮೆಂಟ್ನು ಒಟ್ಟೊಟ್ಟಿಗೆ ಕೊಟ್ಬಿಟ್ರು. ಎಲೆಕ್ಷನ್ ಆದಮೇಲೆ ಕೋಡ್ ಆಫ್ ಕಂಡಕ್ಟು ಅಥವಾ ಚುನಾವಣಾ ನೀತಿ ಸಂಹಿತೆ ಜಾರಿಲಿದೆ ಅಂದ್ಬಿಟ್ಟು ಅಮೌಂಟ್ ಏನೋ ಕೊಟ್ಟಿರಲಿಲ್ಲ. ಈಗ ರಿಸಲ್ಟ್ ಎಲ್ಲ ಬಂದಮೇಲೆ ಬಹಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟು ಬಂದೇ ಇಲ್ಲ. 1,20,00,000ಕ್ಕಿಂತ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಕೇವಲ 5 ಲಕ್ಷ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಮತ್ತು ಅಕೌಂಟ್ ಕೂಡ ಹೋಗಿದೆ. ಉಳಿದ ಯಾರು ಇರ್ತಾರೆ ಗೃಹಲಕ್ಷ್ಮಿಯರು ಅಂಥವರಿಗೆ ಅಮೌಂಟೇ ಹೋಗಿಲ್ಲ. ಈ ಎಲ್ಲ ರೀಸನ್ಸ್ಗಳಿಂದ ಬೇಸತ್ತು ಮೈಸೂರಲ್ಲಿ ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿನ ನಿಲ್ಲಿಸ್ಬಿಡಿ, ಈ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತಲೇ ಅಲ್ವಾ ನೀವು ಅಧಿಕಾರಕ್ಕೆ ಬಂದಿರೋದು. ಒಂದು ಕಡೆ ಗೃಹಲಕ್ಷ್ಮಿ ಕೊಡ್ತೀವಿ ಅಂತೀರಾ, ಆದರೆ ಎಷ್ಟೊಂದು ಇನ್ಸ್ಟಾಲ್ಮೆಂಟ್ನ ಬಾಕಿ ಉಳಿಸ್ಕೊಂಡಿದ್ದೀರಾ, ಇನ್ನೊಂದು ಕಡೆ ಎಲ್ಲಾದರೂ ರೇಟ್ ಜಾಸ್ತಿ ಮಾಡ್ತಿದ್ದೀರಾ. ಹೀಗಾದರೆ ಬಡವರು ಬದುಕೋದು ಹೇಗೆ? ಒಂದು ರೇಟ್ನೆಲ್ಲ ಕಮ್ಮಿ ಮಾಡಿ ಅಥವಾ ಗೃಹಲಕ್ಷ್ಮಿನ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಬಾಕಿ ಉಳಿದಂತಹ ಅಮೌಂಟ್ಗಳನ್ನೆಲ್ಲ ರಿಲೀಸ್ ಮಾಡುತ್ತೋ ಅಥವಾ ಗೃಹಲಕ್ಷ್ಮಿನ ಕ್ಯಾನ್ಸಲ್ ಮಾಡುತ್ತೋ ಅಥವಾ ಬೆಲೆ ಹೆಚ್ಚಳ ಏನಾಗಿದೆ ಅದನ್ನು ಕಮ್ಮಿ ಮಾಡುತ್ತೋ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿನ ನೀಡಬೇಕಾಗಿರುತ್ತೆ. ಮುಂದೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮೊದಲನೇ ಬಾರಿ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.